ವೀಕ್ಷಕರೇ, ರಾಜ್ಯದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು, ಬೀದಿಬದಿ ವ್ಯಾಪಾರಿಗಳು ಮತ್ತು ಸ್ವಸಹಾಯ ಗುಂಪುಗಳು ವರ್ಷಗಳಿಂದ ಎದುರಿಸುತ್ತಿದ್ದ ಹಣಕಾಸಿನ ಸಂಕಷ್ಟಗಳಿಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮಹತ್ವದ ಹಾಗೂ ಜನಪರ ನಿರ್ಧಾರಗಳನ್ನು ಕೈಗೊಂಡಿದೆ. ದುಬಾರಿ ಬಡ್ಡಿ, ಅಕ್ರಮ ಸಾಲದಾತರ ಕಿರುಕುಳ, ಮಧ್ಯವರ್ತಿಗಳ ಮೋಸ ಮತ್ತು ದಾಖಲೆಗಳ ಗೋಜಿನಿಂದಾಗಿ ಸರ್ಕಾರಿ ಸಾಲ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದ ಲಕ್ಷಾಂತರ ಜನರಿಗೆ ನೇರವಾಗಿ ನೆರವು ತಲುಪಿಸುವುದು ಈ ಕ್ರಮಗಳ ಮುಖ್ಯ ಉದ್ದೇಶವಾಗಿದೆ. ಇದೇ ಹಿನ್ನೆಲೆಯಲ್ಲಿ ಸರ್ಕಾರ ಜಾರಿಗೆ ತಂದಿರುವ ಬಡವರ ಬಂಧು ಮತ್ತು ಕಾಯಕ ಎಂಬ ಎರಡು ಪ್ರಮುಖ ಸಾಲ ಯೋಜನೆಗಳು ರಾಜ್ಯದಾದ್ಯಂತ ವ್ಯಾಪಕ ಗಮನ ಸೆಳೆದಿವೆ. ವೀಕ್ಷಕರೇ, ಈ ಎರಡೂ ಯೋಜನೆಗಳ ವಿಶೇಷತೆ ಏನೆಂದರೆ ಇವು ಕೇವಲ ಹಣಕಾಸಿನ ನೆರವಷ್ಟೇ ನೀಡುವುದಿಲ್ಲ, ಬದಲಾಗಿ ಬಡವರು ಮತ್ತು ದುಡಿಯುವ ವರ್ಗ ಗೌರವದಿಂದ ಬದುಕುವಂತೆ ಮಾಡುವ ಮನೋಭಾವವನ್ನು ಈ ಯೋಜನೆಗಳು ಪ್ರತಿಪಾದಿಸುತ್ತವೆ. ಸಾಲ ಎಂದರೆ ಭಯ, ಒತ್ತಡ ಮತ್ತು ಅವಮಾನ ಎಂಬ ಭಾವನೆ ಹೋಗಿ ಸಾಲವೂ ಒಂದು ಸಹಾಯ ಸಾಧನ ಎಂಬ ಅರಿವು ಮೂಡಿಸುವುದು ಸರ್ಕಾರದ ಆಶಯವಾಗಿದೆ. ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಈ ಯೋಜನೆಗಳಡಿ ಸಾಲ ಪಡೆದವರು ತಮ್ಮ ವ್ಯಾಪಾರವನ್ನು ಪುನಃ ಆರಂಭಿಸಿರುವ ಉದಾಹರಣೆಗಳು ಲಭ್ಯವಾಗುತ್ತಿವೆ. ವೀಕ್ಷಕರೇ, ಮೊದಲಿಗೆ ಬಡವರ ಬಂಧು ಯೋಜನೆಯ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ. ಈ ಯೋಜನೆ ವಿಶೇಷವಾಗಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಬೀದಿ ಬದಿ ವ್ಯಾಪಾರ ನಡೆಸುವ ಸಣ್ಣ ವ್ಯಾಪಾರಿಗಳನ್ನು ಗಮನದಲ್ಲಿಟ್ಟುಕೊಂಡು ಜಾರಿಗೆ ತರಲಾಗಿದೆ. ತಳ್ಳುಗಾಡಿ ವ್ಯಾಪಾರಿಗಳು, ತರಕಾರಿ ಮತ್ತು ಹಣ್ಣು ಮಾರಾಟಗಾರರು, ಹೂವಿನ ವ್ಯಾಪಾರಿಗಳು, ಚಹಾ ಮತ್ತು ತಿಂಡಿ ಅಂಗಡಿಗಳ ಮಾಲೀಕರು, ಸಂಘ ದಿನಸಿ ಅಂಗಡಿ ನಡೆಸುವವರು ಈ ಯೋಜನೆಯ ಪ್ರಮುಖ ಫಲಾನುಭವಿಗಳಾಗಿದ್ದಾರೆ. ದಿನನಿತ್ಯ ದುಡಿಯುವ ಈ ವರ್ಗಕ್ಕೆ ಅನೇಕ ಬಾರಿ ತುರ್ತು ಅಗತ್ಯಗಳು ಎದುರಾಗುತ್ತವೆ. ಮಕ್ಕಳ ಶಿಕ್ಷಣ, ಆರೋಗ್ಯ ವೆಚ್ಚ, ವ್ಯಾಪಾರದ ಸಾಮಗ್ರಿಗಳ ಖರೀದಿ ಅಥವಾ ಅಪ್ರತೀಕ್ಷಿತ ಪರಿಸ್ಥಿತಿಗಳು ಅವರನ್ನು ಸಾಲದ ಮೊರೆ ಹೋಗುವಂತೆ ಮಾಡುತ್ತವೆ. ಅಂಥ ಸಂದರ್ಭಗಳಲ್ಲಿ ಖಾಸಗಿ ಸಾಲದಾತರು ವಿಧಿಸುವ ದುಬಾರಿ ಬಡ್ಡಿ ವ್ಯಾಪಾರಿಗಳ ಬದುಕನ್ನೇ ಅಸ್ತವ್ಯಸ್ತ ಮಾಡುತ್ತದೆ. ಈ ದುಸ್ಥಿತಿಗೆ ಕಡಿವಾಣ ಹಾಕಲು ಸರ್ಕಾರ ಬಡವರ ಬಂಧು ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯಡಿ ಅರ್ಹ ಬೀದಿ ಬದಿ ವ್ಯಾಪಾರಿಗಳಿಗೆ 2,000 ರೂಪಾಯಿಯಿಂದ 10,000 ರೂಪಾಯಿವರೆಗೆ ಸಾಲ ಸೌಲಭ್ಯ ನೀಡಲಾಗುತ್ತದೆ. ಈ ಸಾಲಕ್ಕೆ ಯಾವುದೇ ಬಡ್ಡಿ ವಿಧಿಸಲಾಗುವುದಿಲ್ಲ. ಶೂನ್ಯ ಬಡ್ಡಿ ದರದಲ್ಲಿ ನೀಡುವ ಈ ಸಾಲ ವ್ಯಾಪಾರಿಗಳಿಗೆ ದೊಡ್ಡ ಆಧಾರವಾಗುತ್ತಿದೆ. ಇದಲ್ಲದೆ ಯಾವುದೇ ಆಸ್ತಿ ಭದ್ರತೆ ಅಥವಾ ಜಾಮೀನಿನ ಅಗತ್ಯವಿಲ್ಲ. ವ್ಯಾಪಾರಿಯ ಗೌರವಕ್ಕೆ ಧಕ್ಕೆಯಾಗದಂತೆ ಈ ಯೋಜನೆ ರೂಪಿಸಲಾಗಿದೆ. ವೀಕ್ಷಕರೇ, ಈ ಸಾಲವನ್ನು ಮರುಪಾವತಿಸುವ ವಿಧಾನವೂ ಸರಳವಾಗಿದೆ. ವ್ಯಾಪಾರಿಯ ದಿನನಿತ್ಯದ ಆದಾಯವನ್ನು ಗಮನದಲ್ಲಿಟ್ಟುಕೊಂಡು ಹಂತ ಹಂತವಾಗಿ ಮರುಪಾವತಿ ಮಾಡುವ ವ್ಯವಸ್ಥೆಯಿದೆ. ಇದರಿಂದ ಸಾಲದ ಒತ್ತಡ ಕಡಿಮೆಯಾಗುತ್ತದೆ. ಮುಖ್ಯವಾಗಿ ಈ ಯೋಜನೆಯಲ್ಲಿ ಮಧ್ಯವರ್ತಿಗಳ ಪಾತ್ರ ಸಂಪೂರ್ಣವಾಗಿ ಇಲ್ಲ. ಸಾಲದ ಮೊತ್ತ ನೇರವಾಗಿ ಬ್ಯಾಂಕ್ ಮೂಲಕ ಫಲಾನುಭವಿಯ ಖಾತೆಗೆ ಜಮೆಯಾಗುತ್ತದೆ. ಯಾರಾದರೂ ಹಣ ಕೊಡಿಸುವುದಾಗಿ ಹೇಳಿ ಕಮಿಷನ್ ಕೇಳಿದರೆ ಅದು ಖಚಿತವಾಗಿ ವಂಚನೆ ಎಂಬುದನ್ನು ವೀಕ್ಷಕರು ಮನದಲ್ಲಿಟ್ಟುಕೊಳ್ಳಬೇಕು. ವೀಕ್ಷಕರೇ, ಈಗ ಕಾಯಕ ಯೋಜನೆಯತ್ತ ಗಮನಹರಿಸೋಣ. ಕಾಯಕ ಯೋಜನೆ ಸ್ವಸಹಾಯ ಗುಂಪುಗಳು ಮತ್ತು ಮಹಿಳಾ ಸಂಘಟನೆಗಳನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಉದ್ದೇಶ ಹೊಂದಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಮಹಿಳೆಯರು ಸಂಘಟಿತವಾಗಿ ನಡೆಸುವ ಸಣ್ಣ ಉದ್ದಿಮೆ, ಗುಡಿ ಕೈಗಾರಿಕೆ, ಆಹಾರ ಸಂಸ್ಕರಣೆ, ಹೊಲಿಗೆ, ಕೈಚಾಣಾಕ್ಷತೆ, ಪ್ಯಾಕೇಜಿಂಗ್ ಮತ್ತು ಮಾರುಕಟ್ಟೆ ಚಟುವಟಿಕೆಗಳಿಗೆ ಈ ಯೋಜನೆ ಮಹತ್ವದ ಬೆಂಬಲ ಒದಗಿಸುತ್ತದೆ. ಈ ಯೋಜನೆಯಡಿ ಸ್ವಸಹಾಯ ಗುಂಪುಗಳಿಗೆ 5 ಲಕ್ಷ ರೂಪಾಯಿವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡಲಾಗುತ್ತದೆ. ಇದರಿಂದ ಮಹಿಳಾ ಗುಂಪುಗಳು ಯಾವುದೇ ಬಡ್ಡಿ ಒತ್ತಡವಿಲ್ಲದೆ ತಮ್ಮ ಉದ್ಯಮ ಆರಂಭಿಸಬಹುದು. 5 ಲಕ್ಷದಿಂದ 10 ಲಕ್ಷ ರೂಪಾಯಿವರೆಗೆ ಸಾಲ ಪಡೆಯುವ ಸಂದರ್ಭದಲ್ಲಿ ಕೇವಲ 4% ಬಡ್ಡಿ ದರವನ್ನು ಮಾತ್ರ ವಿಧಿಸಲಾಗುತ್ತದೆ. ಇಂದಿನ ಬ್ಯಾಂಕ್ ಸಾಲಗಳೊಂದಿಗೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ಬಡ್ಡಿ ದರವಾಗಿದೆ. ಈ ಕಾರಣದಿಂದಲೇ ಕಾಯಕ ಯೋಜನೆ ಮಹಿಳಾ ಉದ್ಯಮಿಗಳಿಗೆ ಹೊಸ ಆತ್ಮವಿಶ್ವಾಸ ನೀಡುತ್ತಿದೆ. ವೀಕ್ಷಕರೇ, ಕಾಯಕ ಯೋಜನೆಯ ಗುರಿ ಕೇವಲ ಸಾಲ ನೀಡುವುದಷ್ಟೇ ಅಲ್ಲ. ಉತ್ಪಾದನೆಯಿಂದ ಹಿಡಿದು ಮಾರುಕಟ್ಟೆ ಸಂಪರ್ಕದವರೆಗೆ ಮಹಿಳೆಯರಿಗೆ ಬೆಂಬಲ ನೀಡುವುದು ಇದರ ಉದ್ದೇಶ. ಗ್ರಾಮೀಣ ಮಹಿಳೆಯರು ಸ್ವಾವಲಂಬಿಗಳಾಗಿ ತಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳುವ ಜೊತೆಗೆ ಸ್ಥಳೀಯ ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ಈ ಯೋಜನೆ ಪ್ರಮುಖ ಪಾತ್ರ ವಹಿಸುತ್ತಿದೆ. ಕೆಲ ಜಿಲ್ಲೆಗಳಲ್ಲಿ ಮಹಿಳಾ ಗುಂಪುಗಳು ಈ ಸಾಲದ ನೆರವಿನಿಂದ ಹೊಸ ಉದ್ಯಮ ಆರಂಭಿಸಿ ಇತರರಿಗೆ ಉದ್ಯೋಗ ನೀಡುತ್ತಿರುವ ಉದಾಹರಣೆಗಳು ಕಂಡುಬರುತ್ತಿವೆ. ಇದೀಗ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ. ಸರ್ಕಾರ ಈ ಪ್ರಕ್ರಿಯೆಯನ್ನು ಅತ್ಯಂತ ಸರಳಗೊಳಿಸಿದೆ.
ಫಲಾನುಭವಿಗಳು ತಮ್ಮ ವ್ಯಾಪ್ತಿಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಥವಾ ಹತ್ತಿರದ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಸಂಬಂಧಿಸಿದ ಯೋಜನೆಯ ಅರ್ಜಿ ನಮೂನೆಯನ್ನು ಪಡೆಯಬೇಕು. ಅರ್ಜಿಯ ಜೊತೆಗೆ ಗುರುತಿನ ಚೀಟಿ, ವಿಳಾಸ ಪುರಾವೆ, ಬ್ಯಾಂಕ್ ಖಾತೆ ವಿವರಗಳು ಮತ್ತು ಸ್ವಸಹಾಯ ಗುಂಪಿನ ದಾಖಲೆಗಳನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ಬಳಿಕ ಬ್ಯಾಂಕ್ ಅಧಿಕಾರಿಗಳು ವ್ಯಾಪಾರ ಸ್ಥಳ ಅಥವಾ ಗುಂಪಿನ ಚಟುವಟಿಕೆಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಬಹುದು. ಈ ಪರಿಶೀಲನೆಯ ನಂತರ ಅರ್ಜಿ ಅನುಮೋದನೆಯಾದರೆ ಸಾಲದ ಮೊತ್ತವನ್ನು ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮೆಯಲಾಗುತ್ತದೆ. ಕೆಲವು ಜಿಲ್ಲೆಗಳಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇದರಿಂದ ದೂರದ ಪ್ರದೇಶಗಳಲ್ಲಿ ಇರುವವರು ಸಹ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ವೀಕ್ಷಕರೇ, ಇಲ್ಲಿ ಮತ್ತೊಮ್ಮೆ ಮಹತ್ವದ ಎಚ್ಚರಿಕೆ ನೀಡಲೇಬೇಕು. ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಸರಕಾರಿ ಸಾಲ ಕೊಡಿಸುವುದಾಗಿ ಹೇಳಿ ಹಣ ಕೇಳಿದರೆ ಅಂಥವರನ್ನು ನಂಬಬೇಡಿ. ಈ ಯೋಜನೆಗಳಲ್ಲಿ ಯಾವುದೇ ಕಮಿಷನ್ ಅಥವಾ ಶುಲ್ಕ ಇರುವುದಿಲ್ಲ. ನೇರವಾಗಿ ಬ್ಯಾಂಕ್ ಅಥವಾ ಸಂಬಂಧಿತ ಸರಕಾರಿ ಕಚೇರಿಯನ್ನು ಸಂಪರ್ಕಿಸುವುದೇ ಸುರಕ್ಷಿತ ಮತ್ತು ಸರಿಯಾದ ಮಾರ್ಗವಾಗಿದೆ. ವೀಕ್ಷಕರೇ, ಒಟ್ಟಾರೆ ನೋಡಿದರೆ ಬಡವರ ಬಂಧು ಮತ್ತು ಕಾಯಕ ಯೋಜನೆಗಳು ಆರ್ಥಿಕವಾಗಿ ಹಿಂದುಳಿದವರ ಜೀವನದಲ್ಲಿ ನಿಜವಾದ ಬದಲಾವಣೆ ತರುವ ಶಕ್ತಿಯನ್ನು ಹೊಂದಿವೆ. ಬೀದಿ ಬದಿ ವ್ಯಾಪಾರಿಗಳು ಬಡ್ಡಿಯ ಭಾರದಿಂದ ಮುಕ್ತರಾಗಲು, ಮಹಿಳಾ ಸ್ವಸಹಾಯ ಗುಂಪುಗಳು ಸ್ವಾವಲಂಬಿಗಳಾಗಿ ಬೆಳೆಯಲು ಈ ಯೋಜನೆಗಳು ಪ್ರಮುಖ ಸಾಧನಗಳಾಗಿವೆ. ಸರಿಯಾದ ಮಾಹಿತಿ, ಜಾಗ್ರತೆ ಮತ್ತು ಸಮಯಕ್ಕೆ ಸರಿಯಾಗಿ ಅರ್ಜಿ ಸಲ್ಲಿಸಿದರೆ ಈ ಸರಕಾರಿ ನೆರವು ಖಂಡಿತವಾಗಿ ನಿಮ್ಮ ಕೈಗೆ ತಲುಪುತ್ತದೆ. ರಾಜ್ಯದ ಜನತೆಗೆ ಉಪಯುಕ್ತವಾಗಿರುವ ಇಂತಹ ಮಹತ್ವದ ಸರಕಾರಿ ಯೋಜನೆಗಳ ನಿಖರ, ಪರಿಶೀಲಿತ ಮತ್ತು ಸುಲಭವಾಗಿ ಅರ್ಥವಾಗುವ ಮಾಹಿತಿಯನ್ನು ನಿರಂತರವಾಗಿ ನಿಮ್ಮವರೆಗೆ ತಲುಪಿಸುತ್ತಿರುವ ನ್ಯೂಸ್4 ಕರ್ನಾಟಕದೊಂದಿಗೆ ಮುಂದಿನ ಎಲ್ಲ ಅಪ್ಡೇಟ್ಗಳಿಗಾಗಿ ಸಂಪರ್ಕದಲ್ಲಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.